ಅನ್ಕೊಂಡಂಗೆ ಗಂಗಾವತಿಲೆಲ್ಲ ಕೆಲಸಗಳಾಗ್ತಾ ಇದೆಯಾ? ಅಂದ್ರೆ ಒಂದು ರೀತಿ ನನ್ನ ಶಕ್ತಿಗೆ ಮೀರಿ ಸರ್ಕಾರದ ಒಂದು ಸಹಕಾರ ಒಂದ್ರ ಮಟ್ಟಿಗೆ ನಾವು ಹೇಳ್ಬೇಕು ಅಂತಂದ್ರೆ ಅಂಜನಾದ್ರಿ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಸಪೋರ್ಟು ಸಿಕ್ಕಿದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಯೋಜನೆಗಳನ್ನ ಅಂಜನಾದ್ರಿಗೆ 1500 ಕೋಟಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನ ಈ 1 year ಅಲ್ಲಿ ನಾನು ಡಿಸೈನ್ ಮಾಡಿ ವಿತ್ DPR ಸಮೇತ ಬಡ್ಜೆಟ್ ಸಮೇತ ರಾಜ್ಯ ಸರ್ಕಾರದಿಂದ ಇವಾಗ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ಈ ಗಲಾಟೆಗಳೆಲ್ಲ ಶುರುವಾಗಿದೆ, ಪೆಂಡಿಂಗ್ ಇಟ್ಟಿದ್ದಾರೆ. ಇವರೊಂದ್ಸಲ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಅಲ್ಲಿಂದ ನಾನು ಖಂಡಿತವಾಗ್ಲೂ ಕೂಡ ಅಯೋಧ್ಯೆಗೆ ಯಾವ ರೀತಿ ಸಪೋರ್ಟ್ ಸಿಕ್ಕಿದೆ ನಮ್ಮ ಕೇಂದ್ರದಿಂದ, ಆ ರೀತಿ ಅಂಜನಾದ್ರಿಗೆ ಕೂಡ ಸಪೋರ್ಟ್ ಸಿಗುತ್ತೆ. ಗಂಗಾವತಿ ನಗರ ಕೂಡ ಕೇವಲ 15 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇರೋ ಕಾರಣ ನಗರ ಕೂಡ ಒಂದು ಸಾಂಸ್ಕೃತಿಕ ನಗರ ಮೈಸೂರು ಅಂತ ಏನ್ ಕರೀತಾರೆ, ಆ ರೀತಿ ಗಂಗಾವತಿ ಆಗ್ಲಿಕ್ಕೆ, ಯಾಕಂದ್ರೆ ಅದು ಒಂದು ಪುಣ್ಯಕ್ಷೇತ್ರ ಮತ್ತು ಪ್ರವಾಸೋದ್ಯಮ ಒಂದು ವಿಚಾರದಲ್ಲೂ ಕೂಡ ವಿದೇಶಿಯರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾ ಇರುವಂತ ಪ್ಲೇಸ್. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ಇನ್ನೂ ಟೈಮ್ ಇದೆ ಡೆವಲಪ್ ಮಾಡಿ. ಅಲ್ಲಿ ನಾವು ಆಕ್ಚುಲಿ ಗಂಗಾವತಿ ಹೋಗಿದ್ವಿ ನಿನ್ನೆ. ತುಂಬಾ ಕಾಮನ್ ವೋಟರ್ಸ್, ನಾಟ್ ಪಾರ್ಟಿ ವರ್ಕರ್ಸ್, ಕಾಮನ್ ವೋಟರ್ಸ್ನ ಮಾತಾಡ್ಸ್ಕೊಂಡು ಬಂದ್ವಿ. ಅವ್ರಿಗೊಂಥರ ಟೆನ್ಷನ್ ಶುರು ಆಗ್ಬಿಟ್ಟಿದೆ, ವಾಟ್ ನೆಕ್ಸ್ಟ್ ಫಾರ್ ರೆಡ್ಡಿ ಸರ್ ಅಂತ. ಮುಂದೆ 2028ಕ್ಕೆ ಕ್ಷೇತ್ರ ಗಂಗಾವತಿನ, ಬಳ್ಳಾರಿನ, ಅಥವಾ ಪಕ್ಷ ಇನ್ನೆಲ್ಲೋ ಅತಿ ದೊಡ್ಡ ಜವಾಬ್ದಾರಿ ಕೊಟ್ಟು ಬೇರೆ ಕಡೆ ಕಳಿಸ್ಬಿಡುತ್ತಾ ಅಂತ ಏನ್ ಹೇಳ್ತೀರಾ ಸರ್ ಮತದಾರ? ನೋಡಿ, ನನಗೆ ರಾಜಕೀಯವಾಗಿ ಏನ್ ಪುನರ್ಜನ್ಮ ಕೊಟ್ಟಿರುವಂತ ಬಳ್ಳಾರಿಯನ್ನ, ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿರೋದು ಜನ್ಮಸ್ಥಳ ಬಳ್ಳಾರಿ, ರಾಜಕೀಯ ಪ್ರಾರಂಭ ಆಗಿದ್ದು ಬಳ್ಳಾರಿ. ಬಟ್ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟು ಮತ್ತೆ ಬೆಳಿಗ್ಗೆಗೆ ನಾನು ಬರಬೇಕು ಅಂದ್ರೆ ಗಂಗಾವತಿ. ಸೊ ಗಂಗಾವತಿ ಬಳ್ಳಾರಿ ನನಗೆ ಎರಡು ಕಣ್ಣಿದ್ದಂಗೆ. ಗಂಗಾವತಿ ಜನರನ್ನ, ಗಂಗಾವತಿ ಕ್ಷೇತ್ರವನ್ನ ನಾನು ಯಾವತ್ತು ಕೊನೆ ಉಸಿರಿರೋವರೆಗೂ ಕೂಡ ಜನರನ್ನ, ಆ ಕ್ಷೇತ್ರ ಎರಡೂ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ದುರ್ಗಮ್ಮನ ಆಶೀರ್ವಾದನೂ ಸಿಕ್ಕಾಯ್ತು. ಖಂಡಿತವಾಗ್ಲೂ ಕೂಡ ಬಳ್ಳಾರಿ ದುರ್ಗಮ್ಮ ಅಂತಂದ್ರೆ ಆ ತಾಯಿ ನಿಮಗೆ ಅಂದ್ರೆ ಏನು ಸ್ವಯಂಭೂ ಶಕ್ತಿ ದೇವತೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು. ಹೌದು. ಸೊ ನಾನು ಆ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಆ ದೇವಸ್ಥಾನಕ್ಕೆ, ನಾವು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಮನೆಯಲ್ಲಿ ನಾನು ಎಲ್ಲರಿಗಿಂತ ಕೂಡ ಚಿಕ್ಕ ಮಗು ನಾನು. ಸೊ ನಾನೊಂದು ದೊಡ್ಡ ಒಂದು ಬೊಗಣಿ ಸ್ಟೀಲ್ ತಗೊಂಡ್ಬಿಟ್ಟು ಒಂದು ಚಮ್ ತಗೊಂಡು ಅಲ್ಲೇ ತೆಂಗಿನಕಾಯಿಗಳು ಏನ್ ಸಾವಿರಾರು ಹೊಡಿತಾ ಇರ್ತಾರೋ ಆ ನೀರು ಹಾಗೆ ಹರಿದು ಹೋಗ್ತಾ ಇರುತ್ತೆ. ಆ ನೀರನ್ನು ನಾನೇ ಚೊಂಬಲ್ಲಿ ಇಟ್ಕೊಂಡ್ಬಿಟ್ಟು ಪಾತ್ರೆ ತುಂಬಿಸ್ಕೊಂಡು ಮನೆಗೆ ಬಂದು ತಂದೆ ತಾಯಿ, ಅಣ್ಣಂದರಿಗೆ, ಅಕ್ಕರಿಗೆ, ಸುತ್ತಮುತ್ತಲಿರೋ ಮನೆಯವ್ರಿಗೆ ಎಲ್ಲರಿಗೂ ಕೂಡ ತೀರ್ಥ ಕೊಡೋ ಅಭ್ಯಾಸ ನನಗೆ. ಸೊ ಅಂದ್ರೆ ಆ ಅಟ್ಯಾಚ್ಮೆಂಟ್ ನನಗೆ. ಹಾಗಾಗಿ ಆ ತಾಯಿ ನನ್ನನ್ನ ಒಂದು ಪರೀಕ್ಷೆ ಅಷ್ಟೇ ಬಿಟ್ರೆ ಕರೆಸ್ಕೊಂಡಿದ್ದಾಳೆ ಊರಿಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.